ಈಗ ಬಂದೇನವ. ಆರಾಮಿದ್ಯಾ ಮಗಳ? ಅಯ್ಯವ್ವ ದೇವ್ರ, ಒಟ್ಟು ಬಂದಲ್ವ ಅಂದಿದ್ದ ಮೊನ್ನೆ. ಬರ್ತಾಳ ನಾಳೆ ನಾಡ್ದು ಅಂತೇಳಿ ಚಲೋ ಆತು ಬಂದಿದ್ದ. ಓಹೋ ಒಟ್ಟು ಬಂದ್ರಲ್ಲ ಮೇಡಮ್ ಅವ್ರ. ಮಾವ, ನಾನೇನು ಸುಮ್ಮನೆ ಬಂದಿಲ್ಲ, ಅಮ್ಮನ ಜೊತೆ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದೆ. ಹೇಳವಾ, ಇಲ್ಲೇ ಅದ ನೀ. ಏನಿಲ್ಲ ಯಮ್ಮ, ಮಾವು ನೋಡ್ದೆ ಇನ್ನೊಂದು ಮದುವೆ ಮಾಡ್ಕೋತಾನಂತ. ಇನ್ನೊಂದು ಮದುವೆ ಮಾಡ್ಕೋತಾನ? ಇಲ್ಲಲ್ವಾ, ಯಾಕೆ ನಿನಗೆ ಯಾಕೆ ಹಂಗೆ ಅನಿಸ್ತ? ಯಾರಂದ್ರೆ ಇನ್ನೊಂದು ಮದುವೆ ಮಾಡ್ಕೋತಾನ ಅಂತೇಳಿ? ಅವನ ಅಂದನ ನಕಲಿ ಮಾಡ್ತಾನ ಹುಡುಗಿ, ಅದಕ್ಕೆಲ್ಲ ಅಷ್ಟು ಸೀರಿಯಸ್ ಆಗೋದನ? ಇಲ್ಲ, ನಮ್ಮ ಅವನ ಇಬ್ರು ಸೇರಿ ಕನ್ನೆ ನೋಡಿ ಮದುವೆ ಮಾಡ್ತೀವಿ ಈ ಸಲ, ಚಲೋ ಹುಡುಗಿನ ಅನ್ನಕತ್ತಿದ್ರು. ಏನ್ಲ ಅದು ಬಡೆ, ಹಂಗ್ಯಾಕಂದಿ ಆಕಿಗೆ? ಅವ ನಾನು ಇನ್ನೊಂದು ಮದುವೆ ಮಾಡ್ಕೋತೀನಿ ಅಂದಿದ್ದು ಖರೆ ಐತಿ, ಆದ್ರೆ ಯಾಕಂದೆ ಫಸ್ಟ್ ಆಕಿನ ಕೇಳು, ಯಾಕಂದೆ ಅಂತ ಆಕಿನ ಹೇಳ್ತಾಳ. ಆಮ್ಯಾಗ ಅಂದೇ ಬಿಟ್ನೆ ಅಂತೇಳಿ ನೀನ ಹೇಳುವಂತಿ, ಸರಿನಾ ತಪ್ಪ ಅಂತೇಳಿ. ಏನವ ಏನೋ ಹೇಳಕತ್ತಾನಲ್ಲಿವ? ಹ್ಞೂ ಅಮ್ಮ, ಅದು ಡೈವರ್ಸ್ ಕೊಡ್ತೀನಿ ಅನ್ನೆ ಸಿಟ್ಟಿಗೆದ್ದು, ಅಷ್ಟಕ್ಕ ಇನ್ನೊಂದು ಮದುವೆ ಮಾಡ್ಕೊತೀನಿ ಅಂತ ಹೇಳಕತ್ತಾನ. ಸರಿ ಅನಿದು. ಏನ ಡೈವರ್ಸಾ? ಅಲ್ಲ ನಿನ್ ತಲೆ ಬರಬರಿ ಐತೆ ಇಲ್ಲ ನಿನಗೆ? ಏನಂತ ತಿಳ್ಕೊಂಬಿಟ್ಟಿ ನೀನು? ಮದುವೆ ಅಂದ್ರೆ ಮಕ್ಕಳ ಆಟ ಅಂತ ಮಾಡಿ ಏನ? ಡೈವರ್ಸ್ ಕೊಡ್ತಾಳಂತಿಕೆ? ಡೈವರ್ಸ್ ಕೊಡಕ್ಕೆ ಮತ್ತೆ ನನ್ನ ಮಗನ ಎದಕ್ಕೆ ಮದುವೆ ಮಾಡ್ಕೊಂಡಿ? ಅಷ್ಟು ನನಗೆ ಅವನೇ ಬೇಕು ಅಂತ ಮ್ಯಾಲ ಬಿದ್ದು ಮಾಡ್ಕೊಂಡಿಲ್ಲ. ಎಂತ ಚಂದ ಆಕೆ ನಿನ್ನ ಮಕ್ಕ ಮದುವೆ ಮಾಡ್ಕೋತೀನಿ ಅಂದ್ಲು, ಬ್ಯಾಡ ನನಗೆ ಅವನೇ ಬೇಕು ಅಂದಿದ್ದಕ್ಕೆ ಪಾಪ ಸುಮ್ಮನೆ ಆತದ ಹುಡುಗಿ. ಈಗ ಮತ್ತೆ ಡೈವರ್ಸ್ ಕೊಡ್ತಾಳಂತಿಕೆ. ಡೈವರ್ಸ್ ಕೊಡಕ್ಕಿದ್ರೆ ಯಾಕೆ ಮಾಡ್ಕೊಂಡೆ ಮತ್ತೆ ನನ್ನ ಮಗನ ಮದುವೆ? ಅವನ ಜೀವನ ಹಾಳು ಮಾಡಕನ? ಅಲ್ಲ ಯಾಕೆ ಹಿಂಗ್ ಬೈತೀವಿ? ಬರಬರ ನೀವು ಹಿಂಗ್ ಮಾಡೋದಕ್ಕೆ ಮತ್ತೆ ನಾನು ಹಂಗ ಅಂದಿದ್ದೆ. ಏನ್ ಮಾಡಿದ್ವಿ ನಿನಗೆ ಅಂತ? ನಾವು ಏನ್ ಮಾಡಿದ್ವಿ ನಿನಗೆ? ನಾನು ಬೇಕತ್ತಲ್ಲ ಡೈವರ್ಸ್ ಕೊಡ್ತಾಳಂತ. ನನ್ನ ಮುಂದೆ ಹಿಂಗ ಅಂದಾಳಕ್ಕಿ ಅಂತ ಹೇಳಿಲ್ಲ ನನ್ನ ಮುಂದೆ, ಇಲ್ಲಾಂದ್ರೆ ಫೋನ್ ಹಚ್ತಿದ್ದೆ ನಿಮ್ಮ ಅವ್ಗ, ಬರ್ತಿದ್ದೆ ಅಲ್ಲಿಗೆ. ಬರ್ತಾಳ 2 ದಿನ ಬಿಟ್ಟು ಅಂತ ಹೇಳಿದ ಅಷ್ಟೇ. ಎಲ್ಲಿಗೆ ಹೋಗಿ ಮುಟ್ಟಾಕತ್ತು ನಮ್ಮ ಮನಿ ಬಾಳೆ. ಅಯ್ಯೋ ದೇವ್ರೇ, 4 ಮಂದಿ ಆಡ್ಕೊಂಡು ನಗಂಗಕತ್ತೇಯವ್ವ ಮನಿ. ನಾನಂತರೂ ಬದುಕಿರಲ್ಲ, ಬೇಡ, ಇಂಥ ಜೀವನ ನನಗೆ ಬೇಕಾಗಿಲ್ಲವ ಯವ್ವ. ತಗ ಸಾಕಾಗೈತಿ. ಮಕ್ಕಳು ಮೊಮ್ಮಕ್ಕಳು ಅಂತ ನಾವು ಆಸೆ ಇಟ್ಕೊಳ್ಳೋದು, ಅವು ನೋಡಿದ್ರೆ ಹಿಂಗೆ ಮಾಡ್ತಾವು, ಯಾಕೆ ಬೇಕು? ನೋಡ್ದೇನಲ್ಲಿ ಮಾವನ ಮಾತು ಕೇಳಿದೆ, ನಿಮ್ಮ ಅಜ್ಜನ ಮಾತು. ಈಗ ಎದಕ್ಕೆ ಬಂದಿ ಇಲ್ಲಿಗೆ ಹಂಗಾರ? ಇದನ್ನ ಯಾಕೆ ಇನ್ನೂ ಕೊಟ್ಟಿಲ್ಲ ಅಂತ ಕೇಳಕ್ ಬಂದಿಯೇನ? ತಪ್ಪು ನಿನ್ನ ಕಡೆ ಇಟ್ಕೊಂಡು ಮತ್ತೆ ಅವ ಹಂಗಂದ ಹಿಂಗಂದ ಅಂತ ನನ್ನ ಮುಂದೆ ಹೇಳ್ತೀಯನ? ಡೈವರ್ಸ್ ಕೊಡಕ್ಕೆ ಯಾಕೆ ಮದುವೆ ಆದಿ? ಮತ್ತೆ ನನ್ನ ಮಗನ ಯಾಕೆ ಮದುವೆ ಆದಿ? ಸುಮ್ಮನೆ ಬೇರೆ ಎಲ್ಲರೂ ತತ್ತಿದ್ದಿಲ್ಲ, ನಾವು ಮಾಡ್ತಿದ್ದಿಲ್ಲ? ಅಯ್ಯ ನೀನಂತರೂ ಅತ್ತಾಗ ನಾನು ಹಂಗೆ ಅಂದಿದ್ದು ತಮಾಷೆಗೆ. ನಾನು ಹೇಳ್ದಂಗೆ ಅವಾಗರ ಕೇಳ್ತಾನ ಅಂತೇಳಿ ಅಷ್ಟೇ. ಮನೆಗೆ ಬರ್ತಾನ ಮಾಮ ತಾನ ಅಂತೇಳಿ ಅಲ್ವೇ ಅಮ್ಮ, ನಂಗೆ ಇಲ್ಲಿರಕ್ಕೆ ಆಗವಲ್ತ. ನೀನೇನ ಒಂಚೂರು ಹೇಳ್ಬೆ. ಏನಾಗೈತವ ಇಲ್ಲಿ ನಿನಗೆ? ಹಾವಿನ ಸಿಂಬಿ ಕಲ್ಲಿನ ಕೊಡ ಹೊರಿಸಿ ನಿಲ್ಸಿವ ನಿನಗೆ? ಇಲ್ಲ, ಆದ್ರೆ ನನಗೆ ಯಾಕೋ ಮನಸ್ಸಿಲ್ಲ, ನಾನೇನ್ ಮಾಡ್ಲಿ? ಅದಕ್ಕೆ ಡೈವರ್ಸ್ ಕೊಡ್ತೀನಿ ಅಂದ. ಅಂದೆ ಒಂದ್ ಮಾತು, ಬರ್ತಾನ ಬಿಡು ಮಾಮ, ಎಲ್ಲಿ ಹೋಗುದಿಲ್ಲ ಅಂತೇಳಿ. ಹಂಗಂದ್ರ ನೀನು ಸುಮ್ಮನಕ್ಕೆ ಅಂತೇಳಿ ಮನೆ ಕೆಲಸ ಮಾಡ್ಕೊಂಡಿರೋ ಕೆಲಸ ಬಿಡು, ಅದು ಹಂಗ್ ಮಾಡು ಇದು ಹಿಂಗ್ ಮಾಡು ಒಂಥರ ಏನೋ ನಂಗೆ ಈ ಮನೆಯೊಳಗೆ ಸಪೋರ್ಟ್ ಇಲ್ದಂಗೆ ಆಗಿತ್ತು. ಅದಕ್ಕೆ ನನಗೆ ನಾನು ಸಿಟಿ ಒಳಗೆ ಇದ್ರತ ಅಂತೇಳಿ ಕೇಳಿದ್ದೆ. ಯಾರು ಜಗತ್ತಿನಾಗ ಮದುವೆ ಮಾಡ್ಕೊಂಡ್ ಮೇಲೆ ತಾಯಿ ಮನೆ ಬಿಟ್ಟು ಹೆಂಡತಿ ಮನೆಗೆ ಹೋಗಿಲ್ಲನ? ಅದು ಅಲ್ಲದೆ ಹೆಂಡತಿ ಮನೆ ಅಂದ್ರೆ ಹೊರಗನ ಈ ಸ್ವಂತ ಅಕ್ಕ, ನಿಮ್ ಸ್ವಂತ ಮಗಳು, ಅದು ನಿಮ್ಗೆ ಅಷ್ಟೊಂದು ಅವಮಾನ ಆಗ್ಬಿಡ್ತಾನ? ನೀನು ಸ್ವಂತ ಅಮ್ಮ ಅಜ್ಜನ ಮನೆ ಒಳಗೆ ಹೋಗಲ್ಲಿ ನೀನು ಮನೆ ಬೇರೆ ಮಾಡೋ ಲೆಕ್ಕದಾಗ ಹೊಂಟಿ. ಇನ್ನು ನೀ ಬೇರೆ ಮನೆ ಪುರಟಿಗೆ ಹಾಕಿದ್ದೆ ನೀನು? ಹಾಕಿದ್ದೆ ನೀನು? ನಿನಗೆ ಹೇಳಿನೇ ಇಲ್ಲ ಬೆಳಗ್ಗೆ ಒಂದು ಸ್ವಲ್ಪ ದೌಡ ಹೇಳು, ನಾನು ಎದ್ದೆಲ್ಲ ಕೆಲಸದಾಗ ಕೈ ಹಾಕ್ತೇನೆ ಅಂತೇಳಿ. ಮುಗಿದೋತು ಮತ್ತೆ ನಿನ್ನ ರಾಡಿ. ನಿಂದು ಕೆಲಸ ಏನ? ನಿಂದು ತಲೆಯಾಗಿರೋದೇನ? ಪೂರಾ ಮನೆ ಕಿತ್ಕೊಂಡು ಬೇರೆ ಹೋಗಬೇಕಾ ಅಂತೇಳಿ, ಹೌದಿಲ್ಲ? ನೋಡಿ ನಿನ್ನ ಗಂಡ ಬಂದ್ರೆ ಕರ್ಕೊಂಡು ಹೋಗವ, ನಾ ಬೇಡ ಅಂತ ಹೇಳೋದಿಲ್ಲ. ಸುಮ್ಮನೆ ನಾನಿದ್ದು ಯಾಕೆ ನಿಂದು ನಿನ್ನ ಗಂಡಂದು ಬಾಳೆ ಹಾಳು ಮಾಡ್ಬೇಕು? ಏನಾರ ಮಾಡ್ಕೊರಿ, ನಾವು ಮುದ್ಕಿ ಹಂಗೆ ಸಾಯಿ ಕಾಲಕ್ಕೆ ಇರ್ತೀವಿ. ಗಂಜಿನಾಗ ನಾನು ಉಣ್ಕೊಂಡು ಏನೋ ಮಾಡ್ಕೊಂಡು, ನಮ್ಮದು ಹೊಲ ಮನೆ ಐತಿ, ಬೇಕಾದ್ದು ಬೇಡದ್ದು ಬೇಳೆ ಕಾಯಿಪಲ್ಲೆ ಟಮಾಟಿ ಅಲ್ಲೇ ದುಡ್ಕೋತೀವಿ, ಮಾಡ್ಕೊಂಡು ತಿಂತೀವಿ. ಆತು, ನಿಮ್ಮ ದಾರಿ ನೀವು ನೋಡ್ಕೊರಿ, ಯಾರು ಬೇಡ ಅಂದ್ರೆ. ಅವ ಅಪ್ಪ, ನಾ ಮಾತ್ರ ನಿಮ್ಮನ್ ಬಿಟ್ಟು ಎಲ್ಲಿ ಹೋಗುದಿಲ್ಲ, ಬೇಕಾದವ್ರು ಬೇಕಾದ ಹೇಳಿ. ನಾನು ತೀರಾ ಎಲ್ಲದಕ್ಕೂ ಬಾಯಿ ಮುಚ್ಕೊಂಡು ಇರ್ಬೇಕನ್ನ ನಾನು? ಏನಂತ ತಿಳ್ಕೊಂಬಿಟ್ಟಾಳಕ್ಕೆ? ಮಾಮ, ಡೈವರ್ಸ್ ಕೊಡೋದಂದ್ರೆ ಅಷ್ಟು ಸುಲಭಲ್ಲ. ಡೈವರ್ಸ್ ಏನಾರ ಕೊಟ್ರೆ ಏನ ಅಲಿಮಿನಿ ಅದೇ ಜೀವನಾಂಶ ಎಷ್ಟು ಕೊಡ್ಬೇಕು ಗೊತ್ತಾ? ಕೇಳದಷ್ಟು ಕೊಡ್ಬೇಕಾಕತ್ ಮಾಮ. ನಿನಗೆ ಗೊತ್ತಿಲ್ಲ ಕಾಂತತಿ, ಓದಿಯಲ್ಲ ಮತ್ತೆ ಅಷ್ಟು ತಿಳುವಳಿಕಿಲ್ಲನ? ನಾನು ನಿಂಗೆ ಡೈವರ್ಸ್ ಕೊಟ್ರೆ ಅಷ್ಟೇ ಜೀವನಾಂಶ ಕೊಡ್ಬೇಕು, ನೀ ನನಗೆ ಕೊಟ್ರಲ್ಲ. ಡೈವರ್ಸ್ ಬೇಕಾಗಿರೋದು ನನಗಲ್ಲ ನಿನಗ. ಏನಾರ ಮಾಡ್ಕೊ ಹೋಗು, ಆ ಕೋರ್ಟ್ನಾಗ ಹೋಗಿ ಯಾ ಲಾಯರ್ನ ಕೇಳ್ಕೊ ಹೋಗು, ಅವರು ಇದೇ ಉತ್ತರ ಕೊಡ್ತಾರೆ ನಿನಗೆ. ಅಯ್ಯೋ ದೇವ್ರೆ, ಜೀವನಾಂಶ ಕೀಳ ಮಟ್ಟಕ್ಕೆ ಬಂದ್ಬಿಟ್ಟೆ ನೀನು. ಹೇಪ್ಪ, ನಾನು ಏನೋ ಅಂದ್ಕೊಂಡಿದ್ದೆ. ಅಯ್ಯೋ ದೇವ್ರೆ, ನಾವು ನಮ್ಮ ಇಡೀ ಕುಟುಂಬದಾಗ ಯಾರು ಇಂಥ ಕೆಲಸ ಮಾಡಿಲ್ಲಪ್ಪ ಯಪ್ಪ. ಇಲ್ಲ
ಇದು ಎಲ್ಲಿಗೆ ಹೋಗಿ ಮುಟ್ತತೋ ಏನು ನನಗಂತೂ ಗೊತ್ತಿಲ್ಲಪ್ಪ ಯಪ್ಪ ದೇವ್ರೆ. ಅಲ್ಲ ಏನ್ಲ ಇದು ಸಿದ್ಧ ಈಕಿ ಇಂಥದ್ದು ಮಾತಾಡಕತ್ತಾಳ ಏನಾಗೈತ್ಲ ಈಕಿಗೆ ಅಂತದ ಏನು ನಾವೇನು ಈಕಿ ಕಷ್ಟ ಕೊಟ್ಟೇವನ ಈಕಿಗೆ ಏನಾರ ಹೇಳೇವ್ಯಾ ಕೇಳೇವ್ಯಾ ಈಕಿ ಮಾಡಿದ್ದೆ ಬಂತು ಬಿಟ್ಟಿದ್ದೆ ಬಂತು ಆದ್ರೂ ಈಕಿ ಹಿಂಗೆ ಮಾತಾಡ್ತಾಳಂದ್ರೆ ಏನು ಹೇಳೋದಪ್ಪ ಈಕಿಗೆ. ಅವ್ವ ನೀ ಯಾಕವ ಬೇಜಾರು ಮಾಡ್ಕೊಂತಿ ಸುಮ್ಮನಿರು ನೀನು ಏನೂ ಆಗಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಆಕಿ ಏನ ತಿಳ್ಕೊಂಡಿದ್ಲು ಕಾಂತತಿ ಏನ ಈಗೂ ಹೇಳ್ತಾ ಅದೀನಿ ಚಂದಾಗಿ ಬಂದು ಹೊಂದ್ಕೊಂಡಿದ್ರೆ ಮನಿ ಒಳಗೆ ಜಾಗ ಐತಿ ಇಲ್ಲ ಅಂದ್ರೆ ಈಗೂ ನಿನಗೆ ಅವಕಾಶ ಐತಿ ಅದನ್ನ ಕಳ್ಕೊಂಡ್ರೆ ಮುಗೀತು. ಎಲ್ಲೋಕಿ ಹೋಗ್ ನನ್ನ ಮಗ ಮದಿ ಮಾಡ್ತೇನೆ ನಾನು ಇನ್ನೊಂದು ನೋಡವಂತೆ ಏನ ಈ ರೀತಿ ನೀನು ಅಡ್ಡ ಹಚ್ತಿ ಅಂದ್ರೆ ನನಗೆ ಹಚ್ಚಕ್ಕೆ ಬರಲ್ಲ ಅಂತ ಮಾಡಿ ಏನ ನೋಡವ ನಿನಗೆ ಹೇಳಷ್ಟು ಹೇಳ್ತಾ ಇದೀನಿ ನಾನು ಈ ರೀತಿ ಬಾಳೆ ಹಾಳು ಮಾಡ್ಕೊಳ್ಳೋ ಕೆಲಸ ಮಾಡಬೇಡ. ನನಗೀಗ ಬರಕ್ಕೆ ಇಷ್ಟ ಇಲ್ಲ ನಾ ಬರಲ್ಲ. ನನ್ನ ಮಾತು ಯಾರು ಕೇಳಲ್ಲ ನಿಮ್ಮ ಮಾತಷ್ಟೇ ನಾನು ಕೇಳ್ಬೇಕೇನೆ ಎಲ್ಲರ ಮಾತು. ನಂಗೆ ಬರೋ ಪಗಾರಕ್ಕೆ ನಾನು ಏನೇನಂತ ಮಾಡಕ್ಕಾಗತ್ತೆ ಏನೂ ಇಲ್ಲ. ಮತ್ ನೀನೇ ಅಲ್ಲ ನನಗೆ ಈ ಪಗಾರ ಬರ್ತೈತಿ ನಾ ಹೋಗ್ಬೇಕು ಕೆಲಸ ಮಾಡ್ಬೇಕು ಅಂದಕ್ಕೆ. ಹೌದು ನಂಗೆ ಎಂಜಾಯ್ ಮಾಡ್ಬೇಕು ನಂಗೆ ಬೇಕಂತಿದ್ದೆ ತಗೋಬೇಕು. ನಾ ಇನ್ನೂ ಏನೇನೋ ನನಗೆ ನನಗೆ ನಂಗೆ ಇಷ್ಟ ಭಾಳ ಅದಾವ ಎಲ್ಲ ಕಾರ್ ತಗೋಬೇಕು ಇದೆಲ್ಲ ಮಾಡ್ಬೇಕು. ಅದು ನಿನಗೆ ಬಿಟ್ಟಿದ್ದವ ಕಾರ್ ತಗೋಬೇಕಂದ್ರೆ ನಮ್ಮ ಹತ್ರ ಈ ಕಾರ್ ತಗೊಳ್ಳೋಷ್ಟು ಶಕ್ತಿ ಇಲ್ಲ ದುಡ್ಡು ಇಲ್ಲ ಏನು ಇದ್ರ ಮೇಲೆ ಮತ್ತೆ ನಾ ಇನ್ನೇನು ಮಾತಾಡಂಗಿಲ್ಲ ಯಾಕಂದ್ರೆ ನಮ್ಮ ಹತ್ರ ಇಲ್ಲ ಅದು ನಿನಗೂ ಗೊತ್ತೈತಿ. ಯಾಕೆ ಗೊತ್ತಿದ್ದ ಲಗ್ನಾಗೆ ಇಲ್ಲ ನಂಗೆ ಕೆಲ್ಸಕ್ಕೆ ಹೋಗಕ್ಕೆ ಯಾರು ಏನು ಅನ್ನಂಗಿಲ್ಲ ಬಿಡ ಅವ್ರ ಮನೆ ಒಳಗೆ ಇದ್ದಂಗೆ ಇರ್ಬೋದು ಅಂತ ಅನ್ಕೊಂಡಿದ್ದೆ. ನೀವು ಅದಕ್ಕೆ ಕಾಟ ಕೊಡ್ತೀನಿ ನೀನು. ನಾನೇನು ಕಾಟ ಕೊಟ್ಟೇನೆ ಬೆಂಡ್ಲಿ ನಿನಗೆ ಕಾಟ ಕೊಡ್ತೇನಂತ ಒಂದಿಟ್ಟು ಎದ್ದು ಕೆಲಸ ಮಾಡುವ ನನಗೆ ಆಗಲ್ಲ ಒಬ್ಬಕಿಗೆ ಅಂದಿದ್ದು ನಿನಗೆ ಕಾಟ ಬಿಡ್ತಲ್ಲ ಭಾಳ. ಹೌದು ಮತ್ತೆ ಹೊರಗು ಮಾಡಿ ಒಳಗು ಮಾಡಂದ್ರೆ ಈಗ ಮತ್ತೆ ಸಿಟ್ಟಾಗಿರೋಣಂತ ಗಂಡನ ಕರ್ಕೊಂಡು ಹೊಂಟಿಯಲ್ಲ ಅಲ್ಲೇ ನಿನಗೆ ಏನು ಕೆಲಸ ಆಗೋದಿಲ್ಲನ ಅಲ್ಲಿ ನಿನಗೆ ಈಗ ಸುಮ್ಮನೆ ನೆಟ್ಟಿಗೆದ್ದು ಹೋಗ್ಬಿಡ್ತೀಯನ ಅಲ್ಲಿ ಯಾವ ಕೆಲಸನೂ ಮಾಡಂಗಿಲ್ಲಲ್ಲ ನೀನು. ಸಿಟ್ಟಾಗ ಅಮ್ಮ ಕೆಲಸದವ್ರು ಸಿಗ್ತಾರ ಆಳು ಇಟ್ಕೋಬಹುದು ನಾನು ಈ ಹಳ್ಳಾಗ ಸಿಗುವಲ್ರಲ್ಲ ಆ ಪ್ರೇಮಕ್ಕರ್ ಬರ್ತಾರನ್ನ ಕೇಳು. ಆಯ್ತು ಕೇಳ್ತೀನಿ ಆದ್ರೆ ನೀನು ಅದಿಯಲ್ಲ ಅದೇ ಬೇಕು ಇದೇ ಬೇಕು ಅನ್ನೋದು ಬಿಡು ಇದ್ದಿದ್ರೊಳಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಕಲಿ. ಕೆಲಸಗಾರ ಸಿಗೋವರೆಗೂ ಹೊಂದಾಣಿಕೆ ಮಾಡ್ಕೊಂಡು ಇರು. ಆಗಲ್ಲ ನಂಗೀಗ ಕೆಲಸಗಾರ ಸಿಕ್ಕ ಮೇಲೆ ಬರ್ತೀನಿ. ಅಯ್ಯೋ ಬಿರ್ಗಾಳಿ ಬಂದಂಗೆ ಬಂದು ಹೊಂಟಲ್ಲ ಅವ್ವ ಹೋಗ್ಲಿ ಸುಮ್ಮನಿರು. ಯಪ್ಪ ಆಕೆನ್ ಮನೆಗೆ ಹೋಗ್ಕಳ ಎಲ್ಲೋ ಕಳ ಒಂಚೂರು ನೋಡು ಎಷ್ಟಾದ್ರೂ ಇಲ್ಲಿ ಬಂದಾಳ ಒಂದು ಜವಾಬ್ದಾರಿ ಅಂತ ಇರ್ತತಿ ಮನೆ ಹುಡುಗಿ ಏನ ಹೋಗು ಎಲ್ಲೋ ಕಳ ನೋಡು ಒಂಚೂರು ಹಿಂದಿಂದ ಹೋಗು ಸಿಟ್ನೆ ಬುದ್ಧಿ ಕೊಟ್ಟು ಏನಾರ ಮಾಡಿ ಹಿಡ್ಕೊಂಡಾಳ ಹೋಗಪ್ಪ ಹೋಗು ಏನು ಮಾಡೋದೆಲ್ಲ ನಮ್ಮ ಕರ್ಮ. ಏನ್ಲೇ ಇದು ಹೊರಗಿನ ಸೊಸಿ ತಂದಿದ್ರೆ ಬೇಸಿತ್ತಲ್ಲೇ ಮನೆಯಂದ ಅಂತೇಳಿ ಮಾಡ್ಕೊಂಡ್ರೆ ಇಷ್ಟೆಲ್ಲ ತೊಂದ್ರೆನ. ಮನೆ ಅಂದವರು ಯಾರು ಹಿಂಗೆ ಮಾಡಲ್ಲ ಯಾಕೆ ಶಾಂತ ಅಲ್ಲನ ಚಂದ ಬಾಳೆ ಮಾಡ್ಕೊಂಡು ಹೊಂಟಕಿ ಈಕಿಗೆ ಸೊಕ್ಕ ಭಾಳ ಆಗೈತ್ರಿ ಅಕ್ಕನ ಜೊತೆಗೂ ಅಡ್ಜಸ್ಟ್ ಮಾಡ್ಕೊಂಡು ಇರೋದು ಗೊತ್ತಿಲ್ಲ ಹೊಂದಾಣಿಕೆ ಮಾಡ್ಕೊಂಡು ಪಾಪ ಅಕ್ಕಿಗೆ ಒಂದು ನಮ್ಮನೆ ಮರ್ಯಾದಿಲ್ದಂಗೆ ನಡ್ಕೊಂತಾಳ ಆಕಿಗೆ ಹಣ್ಣು ಇದನ್ನು ಸೇರೋದಿಲ್ಲ ಹಿಂಗೆ ಮಾಡೋದಕ್ಕೆ ಏನು ಹೇಳಕ್ಕೆ ಹೋಗೋದಿಲ್ಲ ಅವ್ರು ಕೇಳಕ್ಕೆ ಹೋಗೋದಿಲ್ಲ ಅಲ್ಲನ ಮನೆ ಅಂದಷ್ಟು ಕೆಲಸ ಮಾಡ್ಕೋತಾಳ ಮತ್ತು ತಂದೇನೋ ಒಂದು ದಂಧೆ ಮಾಡ್ಬೇಕನ್ನೋ ದುಡಿಬೇಕನ್ನೋ ಛಲ ಐತಕಿಗೆ ಹೊರಗಿಂದ ಕುತ್ಕೊಂಡು ಒಂದು ಬೆಳಗಿಂದ ಚಂತ್ಯಾನ ಮಾಡ್ತಾಳಪ್ಪ ಅದನ್ನ ಕೆಲಸನ ಅದ್ರಾಗ ಊರಾಗಿಲ್ಲಿ ಕೆಲಸ ಇಲ್ಲದೆ ಹೆಂಗಸರು ಅದಾರಲ್ಲ ಈ ಗಿರ್ಜಾ ಓದಿಲ್ಲ ಆಕಿ ಹೊರಗೆಲ್ಲಿ ಕೆಲಸ ಇಲ್ಲ ಆಕಿನ ಯಾವ ಒಟ್ಟು ಹಾಕೊಂಡಾಳ ಮತ್ತೆ ಯಾರು ಬರ್ತಾ ಪಾತಿನ ಒಟ್ಟು ಹಾಕೊಂಡಾಳ ಮತ್ತೆ ಯಾರು ಬರ್ತಾ ಪ್ರೇಮವ ನಮ್ಮನೆ ಕೆಲಸ ಬಿಟ್ಟು ಅಲ್ಲೇ ಹೊಂಟಾಳ ಈಗ ಆಕಿನ ಒಟ್ಟು ಹಾಕೊಂಡಾಳ ಹಿಂಗೆ ಕೆಲಸಕ್ಕೆ ಒಟ್ಟು ಹಾಕೊಂಡು ಏನೋ ದಂಧೆ ಮಾಡ್ತಾ ಇದ್ದಾಳ ಹಪ್ಪಳ ಶಾಂಡಿಗೆ ಉಪ್ಪಿನಕಾಯಿ ಅಂತೇಳಿ ಎಷ್ಟು ರುಚಿನೂ ಮಾಡ್ತಾ ಇದ್ದಾಳ ನೋಡಿದಿಲ್ಲ ವ್ಯಾಪಾರ ಹೆಂಗೆ ನಡೆಯಕತ್ತೈತಿ ಬೆಳಗ್ಗೆ ಗಂಡನ ಕರ್ಕೊಂಡು ಅಷ್ಟು ಕಾರ್ ಗಾಡಿ ತುಂಬ್ಕೊಂಡು ಹೋದ್ಲು ಅಲ್ಲನ ಇದೆಲ್ಲ ಸಣ್ಣ ವಿಚಾರ ಅಲ್ಲ ಇದಕ್ಕಷ್ಟು ಉರುಣಿಗೆ ಮಾಡಲಿ ದುಡಿಲಿ ಓದ್ಯಾಳ ಬ್ಯಾಂಕ್ನಾಗ ನನ್ನ ಸೊಸಿ ನೌಕರಿಗೆ ಹೋಗ್ಕಳ ಅಂದ್ರೆ ನಂಗೆ ದೊಡ್ಡ ಹೆಮ್ಮೆನೆ ಆದ್ರೆ ಹೊರಗೆ ದುಡಿಯೋರು ಯಾರು ಮನೆ ಒಳಗೆ ಒಂದು ಕಡ್ಡಿ ಎತ್ತಿಡಲ್ಲನ ಅಷ್ಟೇ ಹೊಂದಾಣಿಕೆ ಮಾಡ್ಕೊ ಅಂತ ಅದೀನಿ ಈಗೇನು ಕೆಲಸ ಬಿಡ ಅನ್ನಕತ್ತೀವಿ ಏನೋಪ್ಪ